Hi, my dear friends. Welcome to Namma SSLC Academy. In this channel, you will get all 6 subject detailed video of class 10th. From today, we are going to starting a science bridge course. For each subject, we will provide you one bridge course video. If you see this bridge course video, you will able to ready for class 10th. I think from May 29th or 30th, you will going to schools to start your SSLC journey. And in this video, we are come with science basics to get ready for class 10th. Okay, and not much difficult as you learned from 9th. It is very easiest chapters are there in science, and if you can read NCERT and if you look and if you observe and you catch the topics clearly, then you will understand the topic. After that, you will solve some of the PYQs, then you will able to attend the questions on the chapters. Okay, first of all, welcome to the class 10th science bridge course of Namma SSLC Academy. First, today we are revising 9th standard science basic to get ready for the 10th science with a fun and smart way. First of all, take your notebook and pen and let's begin the class of 10th standard bridge course. First of all, what is science? You know that science is nothing but study of organisms. Okay, study of organism. Okay, we can tell like that. Science is nothing but study of world also we can tell. Okay, and study of what? Chemicals, study of currents, study of electricity ಅಂತ ಹೇಳಿ ಕರಿತೀವಿ. ಅಂದ್ರೆ ಸೈನ್ಸ್ ಅಂತ ಬಂದಾಗ ಯಾವ ಥರ ನಮ್ಮ ವರ್ಲ್ಡ್ ವರ್ಕ್ ಆಗ್ತಾ ಇದೆ ಅಂತ ಅಂದ್ರೆ ದಟ್ ಈಸ್ ಆನ್ ದ ಸೈನ್ಸ್. ಕರೆಕ್ಟ್? ಆಲ್ ಓವರ್ ದ ವರ್ಲ್ಡ್ ಈಸ್ ವರ್ಕಿಂಗ್ ವಿತ್ ಸೈನ್ಸ್. ಸೈನ್ಸ್ ಜೊತೆನೆ ವರ್ಕ್ ಮಾಡ್ತಾ ಇದ್ದಾರೆ, ಸೈನ್ಸ್ ಜೊತೆನೆ ಲೀವ್ ಮಾಡ್ತಾ ಇದ್ದಾರೆ, ಸೈನ್ಸ್ ಜೊತೆನೆ ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮೀನ್ಸ್ ಎವ್ರಿಥಿಂಗ್ ಅರೌಂಡ್ ಅಸ್ ಅಂಡ್ ಎವ್ರಿಥಿಂಗ್ ಇನ್ವಾಲ್ವ್ಸ್ ಸೈನ್ಸ್ ಅಂತ. ಕರೆಕ್ಟಾ? ಮನೆಯಲ್ಲಿ ಲೈಟ್ ವರ್ಕ್ ಆಗ್ತಾ ಇದೆ, ದಟ್ ಈಸ್ ಬಿಕಾಸ್ ಆಫ್ ಸೈನ್ಸ್. ಮನೆಯಲ್ಲಿ ಫ್ಯಾನ್ ವರ್ಕ್ ಆಗ್ತಾ ಇದೆ, ದಟ್ ಈಸ್ ಬಿಕಾಸ್ ಆಫ್ ಸೈನ್ಸ್. ಓಕೆ, ದೆನ್ ಮನೆಯಲ್ಲಿ UPS ಇದೆ, ದಟ್ ಈಸ್ ಬಿಕಾಸ್ ಆಫ್ ಸೈನ್ಸ್. ನಮ್ಮಲ್ಲಿ ಡೈಜೆಷನ್ ಆಗ್ತಾ ಇದೆ, ದಟ್ ಈಸ್ ಬಿಕಾಸ್ ಆಫ್ ಸೈನ್ಸ್. ಓಕೆ, ಆಲ್ ಅರೌಂಡ್ ಅಸ್ ಬಿಕಾಸ್ ಆಫ್ ಸೈನ್ಸ್. ಓಕೆ, ಡಾಕ್ಟರ್ಸ್ ಬಿಕಾಸ್ ಆಫ್ ಸೈನ್ಸ್, engineers because of science, technologies because of science. Science ಇರೋದ್ರಿಂದಾನೆ ಡಾಕ್ಟರ್ಸ್, ಇಂಜಿನಿಯರ್ಸ್, ಸೈನ್ಸ್ ಟೀಚರ್ಸ್. That's it. In our science, we have a 3-part of our science in 10th. That is physics, chemistry as well as biology. ನಮ್ಮ 10th ಅಂತ ಬಂದಾಗ 3 parts ಆಗಿ ನಾವು ನೋಡ್ತೀವಿ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಓನ್ಲಿ 1 ಟೀಚರ್ ಇರ್ತಾರೆ. ಬಯಾಲಜಿ ಮತ್ತು ಕೆಮಿಸ್ಟ್ರಿಗೆ ಒಂದು ಟೀಚರ್ ಇರ್ತಾರೆ. ಫಿಸಿಕ್ಸ್ಗೆ ಒಬ್ಬರು ಟೀಚರ್ ಇರ್ತಾರೆ. ಕರೆಕ್ಟಾ? ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ಗೆ ಒಬ್ಬರು ಟೀಚರ್, ಫಿಸಿಕ್ಸ್ಗೆ ಒಬ್ಬರು ಟೀಚರ್ ಇರ್ತಾರೆ. ಬಟ್ ಇದು 3 ಅಷ್ಟೇ ಅಲ್ಲ ನಮ್ಮ ಕೆಮಿಸ್ಟ್ರಿ ನಮ್ಮ ಸೈನ್ಸಲ್ಲಿ ಇರುವಂಥದ್ದು. ನಮ್ಮ ಸೈನ್ಸಲ್ಲಿ ನಾವು ನೋಡುವಂಥದ್ದು ಸುಮಾರಷ್ಟು ಇದೆ. ಕರೆಕ್ಟಾ? ಬಯೋಲಜಿ ಅಂತ ಬಂದಾಗ ನಾವು ನೋಡ್ತೀವಿ ಝುವಾಲಜಿ ಮತ್ತು ಬಾಟ್ನಿ ಅಂತ ಹೇಳಿ ಅಬ್ಸರ್ವ್ ಮಾಡ್ತೀವಿ. ಇದು ನೀವು ಫಸ್ಟ್ PUCಯಲ್ಲಿ ಗೊತ್ತಾಗುತ್ತೆ. ಇಫ್ ಯು ಟೇಕ್ ಅ ಸೈನ್ಸ್ ಸ್ಟ್ರೀಮ್, ಝುವಾಲಜಿ ಅಂತ ಬಂದಾಗ ಅದರಲ್ಲಿ ಹ್ಯೂಮನ್ ಫಿಸಿಯಾಲಜಿ,
ಕರೆಕ್ಟಾ? ಅನಾಟಮಿ, ಮೈಕ್ರೋಬಯಾಲಜಿ ಈ ಥರ ಎಲ್ಲ ಬರುತ್ತೆ. ಬಾಟ್ನಿ ಅಂತ ಬಂದಾಗ ಪ್ಲಾಂಟ್ ಫಿಸಿಯಾಲಜಿ, ಪ್ಲಾಂಟ್ ಅನಾಟಮಿ, ಮಾರ್ಫಾಲಜಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಕೆಮಿಸ್ಟ್ರಿ ಅಂತ ಬಂದಾಗಲೂ ಅಷ್ಟೇ, ಕೆಮಿಸ್ಟ್ರಿಯಲ್ಲೂ ಸುಮಾರಷ್ಟು ಪಾರ್ಟ್ಸ್ ಇದೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಾರ್ಮಾಸ್ಯೂಟಿಕಲ್ಸ್, ಲೈಕ್ ದಟ್ ವಿ ಹ್ಯಾವ್. ಫಿಸಿಕ್ಸ್ ಅಂತ ಬಂದಾಗಲೂ ಅಷ್ಟೇ, ಫಿಸಿಕ್ಸಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಬರುತ್ತೆ, ಮತ್ತು ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಬರುತ್ತೆ, ಮತ್ತು ಬಂದಾಗ ಆಪ್ಟಿಕ್ಸ್ ಅಂತ ಬರುತ್ತೆ. Okay, like that we have lot of types in the science ಅಲ್ಲಿ 3 parts ಅಷ್ಟೇ. ಆ 3 parts ಅಲ್ಲಿ n number of parts ಅನ್ನು ನಾವು ನೋಡುವಂಥದ್ದು ಸಿಗತ್ತೆ. ಓಕೆ, ಫಿಸಿಕ್ಸ್ ಅಂತ ಬಂದಾಗ it will be study of, physics is the study of electricity, light, refraction, sounds, vibration, motion, all includes. ಕರೆಕ್ಟ್. ಆಪ್ಟಿಕ್ಸ್ ಅಂತ ಬಂದಾಗ ನಾನು ಹೇಳ್ತೀವಿ ಕಣ್ಣು ಕರೆಕ್ಟಾಗಿ ರೇ ಡಯಾಗ್ರಾಮ್ಸ್ ಬಗ್ಗೆ. ಓಕೆನಾ? ದಟ್ಸ್ ವಿ ವಿಲ್ ಡಿಸ್ಕಸ್. ಕೆಮಿಸ್ಟ್ರಿ ಅಂತ ಬಂದಾಗ ಫಾರ್ಮಾಸ್ಯೂಟಿಕಲ್ಸ್ ಬಗ್ಗೆ, ಕೆಮಿಕಲ್ಸ್ ಬಗ್ಗೆ, ಓಕೆ, ಆಫ್ಟರ್ ದ ಡ್ರಗ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಬಯೋಲಜಿ ಅಂತ ಬಂದಾಗ ಇಟ್ ವಿಲ್ ಬಿ ಸ್ಟಡಿ ಆಫ್ ಅವರ್ ಲೈಫ್, ನಮ್ಮ ಲೈಫಲ್ಲಿ, ನಮ್ಮ ಡೈಲಿ ಲೈಫಲ್ಲಿ ಆಗುವಂತಹ ಚೇಂಜಸನ್ನು ಸ್ಟಡಿ ಮಾಡ್ತೀವಿ. ಲೈಫ್ ಪ್ರಾಸೆಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಯಾವ ಥರ ಎವಾಲ್ವ್ ಆಗಿದೆ ಅರ್ತ್ ಅನ್ನೋದನ್ನು ಸ್ಟಡಿ ಮಾಡ್ತೀವಿ. ಆಫ್ಟರ್ ದಟ್ ರೀಪ್ರೊಡಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಆಫ್ಟರ್ ಕನ್ಸರ್ವೇಷನ್ಸ್, ಬಯೋಡೈವರ್ಸಿಟೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಮತ್ತು ಮಾಲಿಕ್ಯುಲರ್ ಬೇಸಿಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಮೆಂಡಲ್ಸ್ ಲಾಸ್. ಯಾವ ಥರ ಮೆಂಡಲ್ಸ್ ಲಾಸ್ ಅಂತಂದರೆ ಇನ್ಹೆರಿಟೆನ್ಸ್ ಆಫ್ 1 gene, that we call it as a monohybrid cross. Inheritance of 2 genes, we call it as a dihybrid cross. Like that we are also going to study from biology. Okay, not this much, we have a lot of concepts that we want to come across with, that we are going to see. First of all, we'll observe the class 10th science structure. How was the class 10th science ಅಂತ ಹೇಳಿ ನೋಡೋದಾದ್ರೆ, ನಾವು ಕ್ಲಾಸ್ ಫಿಸಿಕ್ಸ್ ಅನ್ನು ಬಂದಾಗ, ಫಿಸಿಕ್ಸ್ ಪಾರ್ಟ್ ಅಂತ ಬಂದಾಗ ಲೈಟ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇದರಿಂದ ರೇ ಡಯಾಗ್ರಾಮ್ಸ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ರೇ ಡಯಾಗ್ರಾಮ್ಸ್ 10th ಒಂದು ಕ್ವಶನ್ 3 marks ಅಥವಾ 2 marksಗೆ ಬಂದೇ ಬರುತ್ತೆ. ಎಲೆಕ್ಟ್ರಿಸಿಟಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಓಮ್ಸ್ ಲಾ, ಓಕೆ, ಈ ಥರ ಎಲ್ಲ ಸ್ಟಡಿ ಮಾಡ್ತೀವಿ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಮತ್ತು ಇದರಲ್ಲಿರುವಂಥ ಸಿಂಬಲ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ. ಮತ್ತು ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ಮ್ಯಾಗ್ನೆಟಿಸಮ್ ಅಂತ ಬಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಬರುತ್ತೆ ಚಾಪ್ಟರ್. ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಬಂದಾಗ ಅದರಿಂದ ಪ್ರಾಪರ್ಟೀಸ್ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. AC over DC ಎಲ್ಲ ಬರುತ್ತೆ. ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಕೆಮಿಸ್ಟ್ರಿ ಅಂತ ಬಂದಾಗ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಅದರಿಂದ ಟೈಪ್ಸ್ ಆಫ್ ರಿಯಾಕ್ಷನ್, ಕಾಂಬಿನೇಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ರೆಡಾಕ್ಸ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್, ರಿಡಕ್ಷನ್, ಕರೋಷನ್, ಓಕೆ, ಮತ್ತು rancidity, all the things that we around us the chemical reactions. Acid, bases and salts, ಅದರಿಂದ pH values ಅನ್ನು ಅಬ್ಸರ್ವ್ ಮಾಡ್ಕೋತೀವಿ. ಓಕೆನಾ, ಇಂಡಿಕೇಟರ್ಸ್, ಓಕೆ, ದಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್. ದೆನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಎಕ್ಸ್ಪೆಕ್ಟೇಷನ್ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಬರುತ್ತೆ. ಅಂದರೆ ವಾಟ್ ಆರ್ ದ ಎಕ್ಸ್ಪೆಕ್ಷನ್ಸ್ ಅಂತ ಹೇಳಿ ಮೀನ್ಸ್ ಯಾವುದು ಮೆಟಲ್ಸ್, ಯಾವುದು ನಾನ್ ಮೆಟಲ್ಸ್. ಅದು ನಾನ್ ಮೆಟಲ್ ಆಗಿದ್ರೂ ಕೂಡ ಮೆಟಲ್ ಟೈಪ್ ಬಿಹೇವ್ ಮಾಡುತ್ತೆ, ಅದನ್ನು ನಾವು ಎಕ್ಸೆಪ್ಷನ್ಸ್ ಅಂತ ಹೇಳಿ ಕರಿತೀವಿ. ಅದನ್ನು ಡಿಸ್ಕಸ್ ಮಾಡ್ತೀವಿ. ಮತ್ತು ಸುಮಾರಷ್ಟು ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತೀವಿ. ಮತ್ತು ಇದರಿಂದ ಈ 3 ಚಾಪ್ಟ್ರಿಂದ ಇದರಲ್ಲಿ ಮೇನ್ ಆಸಿಡ್, ಬೇಸಿಸ್ ಆ್ಯಂಡ್ ಸಾಲ್ಟ್ ಆಸ್ ವೆಲ್ ಆಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಿಂದ
3 ಡಯಾಗ್ರಾಮ್ಸ್, ಓನ್ಲಿ 3 ಡಯಾಗ್ರಾಮ್ಸ್. ಆ 3 ಡಯಾಗ್ರಾಮ್ಸಲ್ಲಿ ಒಂದು ಡಯಾಗ್ರಾಮ್ಸ್ ನಿಮ್ಮ ಎಕ್ಸಾಮಿನೇಷನ್ಗೆ ಬಂದೇ ಬರುತ್ತೆ, ಅದು ಕೂಡ ಡಿಸ್ಕಸ್ ಮಾಡ್ತೀವಿ. ಬಯಾಲಜಿ ಅಂತ ಬಂದಾಗ ಲೈಫ್ ಪ್ರಾಸೆಸ್, ನಮ್ಮಲ್ಲಿ ಲೈಫ್ ಯಾವ ಥರ ಪ್ರಾಸೆಸ್ ಆಗುತ್ತೆ, ಮೀನ್ಸ್ ವಾಟ್ ಆರ್ ದ ಪ್ರಾಸೆಸ್ ದಟ್ ಇನ್ಕ್ಲೂಡ್ ಲೈಫ್ ಅಂತ ಹೇಳಿ ಡಿಸ್ಕಸ್ ಮಾಡ್ತೀವಿ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹೆರಿಡಿಟಿ ಅಂತ ಬಂದಾಗ ಮೀನ್ಸ್ ನಾವು ಯಾವ ಥರ ನಾವು ಪೇರೆಂಟ್ಸಿಂದ ಬಂದು ಕರೆಕ್ಟಾಗಿ ನಾವು ಯಾವ ಥರ ಎವಾಲ್ವ್ ಆದೋ, ನಾವು ಯಾವ ಥರ 100% ನಮ್ಮ ಪೇರೆಂಟ್ಸ್ ಟೈಪ್ ಇದ್ದೀವ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಟು ಡಿಸ್ಕಸ್ ಆಲ್ ದಟ್ ಕಾನ್ಸೆಪ್ಟ್, ಲೆಟ್ಸ್ ಕ್ವಿಕ್ಲಿ ರಿವೈಸ್ the 9th concepts to prepare for these all chapter. First of all, we recap from class 9th of physics class 9th ಅನ್ನು ನಾವು ರಿಕ್ಯಾಪ್ ಮಾಡ್ಕೊಳ್ಳೋಣ. ನಾವು ಏನೇನು ಕಲ್ತು 9th ಅಲ್ಲಿ ಅಂತ ಬಂದಾಗ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ಸ್ ಅಂತ ಬರುತ್ತೆ. ಅಂದರೆ 3 ನ್ಯೂಟನ್ಸ್ ಲಾಸ್ನ ನಾವು ಡಿಸ್ಕಸ್ ಮಾಡಿಕೊಂಡು ಆ 3 ನ್ಯೂಟನ್ಸ್ ಲಾ ಇಂದ ಯಾವ ಥರ ನಮಗೆ ಅರ್ಥ ಆಯಿತು ಅನ್ನೋದು ನಮಗೆ ಗೊತ್ತಾಯಿತು. ಮತ್ತು ಆಬ್ಜೆಕ್ಟ್ಸ್ ಯಾವ ಥರ ಮೂವ್ ಆಗುತ್ತೆ ಅನ್ನೋದು ಕೂಡ ಡಿಸ್ಕಸ್ ಮಾಡ್ದು. ಇಫ್ ವಿ ಮೂವ್ ಆಬ್ಜೆಕ್ಟ್ಸ್ ಮೂವ್ ಅಂತ ಹೇಳಿ ಬರುತ್ತೆ. ಕರೆಕ್ಟ್. ಈಗ ಒಂದು ಬಾಕ್ಸನ್ನು ಇಟ್ಕೊಂಡು ನಾವು ಹಿಂದೆ ನಿಂತ್ಕೊಂಡು ಒಂದು ಬಾಕ್ಸನ್ನು ಪುಷ್ ಮಾಡಿದ್ರೆ ಹೌ ಇಟ್ ವಿಲ್ ಬಿ ಮೂವ್ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋದನ್ನು ಕಲಿತೀವಿ. ದೆನ್ ಸೌಂಡ್ಸ್ ಅಂತ ಬಂದಾಗ ಯಾವ ಥರ ವೈಬ್ರೇಷನ್ಸು ಸೌಂಡ್ಸನ್ನು ಕ್ರಿಯೇಟ್ ಮಾಡುತ್ತೆ, ಸೌಂಡ್ಸ್ ಯಾವ ಥರ ಟ್ರಾವೆಲ್ ಮಾಡುತ್ತೆ, ಸೌಂಡ್ಸಿಂದ ಆಗುವಂಥ ಪರಿಣಾಮ ಏನು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ದು. ವರ್ಕ್ ಆ್ಯಂಡ್ ಎನರ್ಜಿ ಅಂತ ಬಂದಾಗ ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದು ಕೂಡ ನಾವು ಫಿಸಿಕ್ಸ್ ಕ್ಲಾಸ್ 9th ಅಲ್ಲಿ ಕಲ್ತಿದ್ದೀವಿ. ಆದರೆ ನಾವು ಏನು ಕಲಿಬೇಕಪ್ಪ ಅಂತ ಅಂದರೆ ಲೈಟ್ ಬಗ್ಗೆ ಕಲಿಬೇಕು. ಅಂದರೆ ಲೈಟ್ ಆಗುತ್ತೆ, ಯಾವ ಥರ ಬೌನ್ಸ್ ಬ್ಯಾಕ್ ಆಗುತ್ತೆ ಅನ್ನೋದು ಕೂಡ ನಾವು ಲೈಟ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ದೆನ್ ಹ್ಯೂಮನ್ ಐ ಆ್ಯಂಡ್ ವಿಷನ್ ಅನ್ನೋವಂಥ ಚಾಪ್ಟರ್ ಇದೆ, ದ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ ಹೇಳಿ. ಅಲ್ಲಿ ಐ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮಯೋಪಿಯಾ, ಓಕೆನಾ, ಪ್ರೆಸ್ಬಯೋಪಿಯಾ, ಓಕೆ, ಹೈಪರ್ಮೆಟ್ರೋಪಿಯಾ ಅಂತಹ ಟಾಪಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಮತ್ತು ಟ್ರಾಫಿಕ್ಸಲ್ಲಿ ನಾವು ರೆಡ್ ಸಿಗ್ನಲ್ಸನ್ನು ಯಾಕೆ ನೋಡ್ತೀವಿ, ಓಕೆ, ಯಾಕೆ ಅದನ್ನೇ ರೆಡ್ ಡೇಂಜರ್ ಅಂತ ಹೇಳಿ ಹೇಳ್ತಾರೆ ಅನ್ನೋದು ಕೂಡ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಫ್ಟರ್ ದಟ್ ಕಮಿಂಗ್ ಟು ದ ಎಲೆಕ್ಟ್ರಿಸಿಟಿ, ವಿ ಹ್ಯಾವ್ ಡಿಸ್ಕಷನ್ ಅಬೌಟ್ ದ ಸಮ್ ಆಫ್ ದ ಸರ್ಕ್ಯೂಟ್ಸ್, ರೆಸಿಸ್ಟೆನ್ಸ್ and Ohm's law. Ohm's law is very important for 2 mark and 3 mark for numerical problems. Then magnetic effects of electric current. Here we discuss about the magnets, electromagnets, motors, as well as we discuss some of the properties and solenoids. ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ we will solve a problem using the formula V is equal to I into R. that is the equation of Ohm's law. that is the equation of Ohm's law. ಇದು ಕೂಡ ನಾವು ಡಿಸ್ಕಸ್ಸನ್ನು ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಲೆಟ್ಸ್ ರಿಕ್ಯಾಪ್ ನಾವು ಫಿಸಿಕ್ಸನ್ನು ರೀಕ್ಯಾಪ್ ಮಾಡಿಕೊಂಡು 9th ಫಿಸಿಕ್ಸನ್ನು ರೀಕ್ಯಾಪ್ ಮಾಡಿಕೊಂಡು 10th ಅಲ್ಲಿ ಬರುವಂಥ ಫಿಸಿಕ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಟಾಪಿಕ್ಸ್ ಬರುತ್ತೆ ಅಂತ ಹೇಳಿ. ನಾವು 9th ಅಲ್ಲಿ ಯಾವ ತರಹದ ಟಾಪಿಕ್ಸನ್ನು ಕಲಿತು ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. 9th ಅಲ್ಲಿ ಕಲ್ತಿರೋವಂಥದ್ದು ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಂತ. ಅಂದರೆ ಇದರಲ್ಲಿ ಎಲ್ಲವೂ ಕೂಡ ಆಟಮ್ಸಿಂದ ಆಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಕರೆಕ್ಟಾ? ಆಲ್ ಆ್ಯಂಡ್ ಎವ್ರಿಥಿಂಗ್ ಅರೌಂಡ್ ಅಸ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಅನ್ನುವಂಥ ಕಾನ್ಸೆಪ್ಟ್. ಅಂದರೆ ನಮ್ಮ ಸುತ್ತ ಇರುವಂಥ ಮ್ಯಾಟರ್ ಪ್ಯೂರ್ ಇದೆಯಾ, ಮತ್ತು ಮಿಕ್ಸ್ಚರ್ಸ್ ಬಗ್ಗೆ, ಸಬ್ಸ್ಟೆನ್ಸ್ ಬಗ್ಗೆ, ಕರೆಕ್ಟಾ, ಹೋಮೋಜೀನಿಯಸ್ ಮಿಕ್ಸ್ಚರ್, ಹೆಟಿರೋಜೀನಿಯಸ್ ಮಿಕ್ಸ್ಚರ್, ಕರೆಕ್ಟಾ. ದೆನ್ ವಿ ಆಲ್ಸೋ ಡಿಸ್ಕಸ್ ಅಬೌಟ್ ದ ಪ್ಯೂರ್ ಸಬ್ಸ್ಟೆನ್ಸ್, ಸಲ್ಯೂಷನ್ಸ್ ಅಂತ ಬಂದಾಗ, ಕಾಂಪೌಂಡ್ಸ್ ಅಂತ ಬಂದಾಗ ಇವೆಲ್ಲವೂ ಕೂಡ ಡಿಸ್ಕಸ್ ಮಾಡ್ತೀವಿ. ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಇದು ನಾವು 9th ಅಲ್ಲಿ ಬೇಸಿಕ್ಸನ್ನ ಡಿಸ್ಕಸ್ ಮಾಡ್ದು. ಬಟ್ ಇನ್ 10th ವಿ ಡಿಸ್ಕಸ್ ಅಬೌಟ್ ಅಡ್ವಾನ್ಸ್ಡ್. ಕರೆಕ್ಟಾ? ಲಿಟ್ಮಸ್ ಟೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಮತ್ತು pH ಸ್ಕೇಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ 10th ಕೆಮಿಸ್ಟ್ರಿಯನ್ನು ರಿಕ್ಯಾಪ್ ಮಾಡ್ಕೊಳ್ಳೋದಕ್ಕೆ ಬಂದರೆ, ಅಂದರೆ ಏನೇನೆಲ್ಲ ಕಲಿತೀವಿ 10th ಅಲ್ಲಿ ಅಂತ ಬಂದಾಗ,
ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂದರೆ ನಾವು ಯಾವ ಥರ ರಿಯಾಕ್ಷನ್ಸನ್ನು ಬ್ಯಾಲೆನ್ಸ್ ಮಾಡಬೇಕು ಈಸಿಯಾಗಿ ಕರೆಕ್ಟಾಗಿ ಈಸಿ ಮೆಥಡ್ ವಿತೌಟ್ ಎನಿ ವೇಸ್ಟಿಂಗ್ ಟೈಮ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ನಾವು ಯಾವ ಥರ ಟ್ರಿಕ್ಕನ್ನು ಫಾಲೋ ಮಾಡಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಯಾಕೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ರಿಯಾಕ್ಷನ್ ಇರಬೇಕು, ವೈ ಶುಡ್ ವಿ ಬ್ಯಾಲೆನ್ಸ್ ದ ರಿಯಾಕ್ಷನ್ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಡ್ವಾನ್ಸ್ಡ್ ಲೆವೆಲ್ ಆಗಿ ನಾವು ಡಿಸ್ಕಷನನ್ನು ಮಾಡ್ತೀವಿ. ಓಕೆ, ಆಫ್ಟರ್ ದಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಪ್ರಾಪರ್ಟೀಸನ್ನು ರಿಯಾಕ್ಷನ್ಸನ್ನು ಯೂಸಸ್ಸನ್ನು ಡಿಸ್ಕಸ್ ಮಾಡ್ತೀವಿ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಅಂತ ಬಂದಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಇಂಟ್ರಡಕ್ಷನ್ ಏನು ನಾವು 11th ಅಂದರೆ ಫಸ್ಟ್ ಪಿ ಯು ಸಿಯಲ್ಲಿ ನಾವು ಏನು ಫಸ್ಟ್ ಪಿ ಯು ಸಿಯಲ್ಲಿ ನಾವು ಓದಬೇಕು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದ್ರ ಬಗ್ಗೆ ಇಂಟ್ರಡಕ್ಷನನ್ನು ನಾವು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡಲ್ಲಿ ತಿಳ್ಕೊತೀವಿ. ಮತ್ತು ಮೋರ್ ಈಕ್ವೇಷನ್ಸು ಎಕ್ಸ್ಪೆರಿಮೆಂಟ್ಸನ್ನು ಕೆಮಿಸ್ಟ್ರಿಯಲ್ಲಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ಲಾಸ್ 9th ಬಯಾಲಜಿಯನ್ನು ರಿಕ್ಯಾಪ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಸೆಲ್ ಸ್ಟ್ರಕ್ಚರನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಬೇಸಿಕ್ ಯೂನಿಟ್ ಆಫ್ ಲೈಫ್ ಇದನ್ನು ನಾವು ಫಸ್ಟ್ ಪಿ ಯು ಸಿಯಲ್ಲೂ ಕೂಡ ಸ್ಟಡಿ ಮಾಡ್ತೀವಿ. ಓಕೆ, ದೆನ್ ಟಿಶ್ಯೂಸ್ ಅಂತ ಬಂದಾಗ ಟೈಪ್ಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಟೈಪ್ಸ್ ಟಿಶ್ಯೂ ಯಾವ ಥರ ಇದೆ ಅನಿಮಲ್ಸಲ್ಲಿ, ಪ್ಲಾಂಟ್ಸಲ್ಲಿ ಯಾವ ಥರ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಡೈವರ್ಸಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಇಟ್ ಈಸ್ ದ ಒನ್ ಯೂನಿಟ್ ದಟ್ ಇನ್ ದ ಫಸ್ಟ್ ಪಿ ಯು ಸಿ, ಇಟ್ ಈಸ್ ಆಲ್ಸೋ ಇನ್ ದ ಫಸ್ಟ್ ಪಿ ಯು ಸಿ. ಕರೆಕ್ಟಾ? ಎಕ್ಸಾಂಪಲ್ ಹೇಳೋದಾದರೆ ಪ್ಲ್ಯಾಂಟ್ ಟಿಶ್ಯೂ, ಯಾವುದ್ಯಾವುದು ಪ್ಲ್ಯಾಂಟ್ ಟಿಶ್ಯೂ, ಕ್ಸೈಲಮ್ ಮತ್ತು ಫ್ಲೋಯಮು ವಾಟರ್ ಮತ್ತು ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಅನ್ನೋದು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದೇ 10th ಬರುವಂಥ ಬಯಾಲಜಿ ಯಾವ ಥರ ಇರುತ್ತೆ ಅಂದರೆ ಲೈಫ್ ಪ್ರಾಸೆಸ್ ಅಂದರೆ ನ್ಯೂಟ್ರಿಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ, ರೆಸ್ಪಿರೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಸರ್ಕ್ಯುಲೇಷನ್ಸ್ ಬಗ್ಗೆ, ಎಕ್ಸ್ಕ್ರೀಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಬಂದಾಗ ನರ್ವಸ್ ಸಿಸ್ಟಮ್ ಮತ್ತು ಹಾರ್ಮೋನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ರೀಪ್ರೊಡಕ್ಷನ್, ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಅನ್ನುವಂಥ ಕಾನ್ಸೆಪ್ಟ್. ಆದ್ದರಿಂದ ಪ್ಲಾಂಟ್ಸಲ್ಲಿ ರೀಪ್ರೊಡಕ್ಷನ್, ಅನಿಮಲ್ಸ್ ರೀಪ್ರೊಡಕ್ಷನ್ ಮತ್ತು ಹ್ಯೂಮನ್ಸ್ ಅಂತ ಬಂದಾಗ ಅಡಾಲಸೆನ್ಸ್ ಬಗ್ಗೆ, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಂತ ಬಂದಾಗ ವೈ ಡು ಚಿಲ್ಡ್ರನ್ ಲುಕ್ ಲೈಕ್ ಪೇರೆಂಟ್ಸ್, ಯಾಕೆ ಚಿಲ್ಡ್ರನ್ಸ್ ಅವರ ತಂದೆ ತಾಯಿ ಥರ ಕಾಣಿಸ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ ಬಯಾಲಜಿ, ಕ್ಲಾಸ್ 10th ಬಯಾಲಜಿ. ದೆನ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ ಸ್ಟಡಿ ಟಿಪ್ಸ್. 2 ಸ್ಟಡಿ ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಇಫ್ ಯು ಫಾಲೋ ದಟ್ ಸ್ಟಡಿ ಟಿಪ್ಸ್ 100% ಫಾರ್ 80 ಯು ವಿಲ್ ಸ್ಕೋರ್ ಮಿನಿಮಮ್ 75+ ಇಫ್ ಯು ಫಾಲೋ ದಿಸ್. ಓಕೆ, ಇಫ್ ಯು ಫಾಲೋ ದಿಸ್ ಯು ಆರ್ ಗೋಯಿಂಗ್ ಟು score how much? Yeah, 75+. Okay, first make a daily science routine ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಸೈನ್ಸ್ ಡೈಲಿ ಸೈನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಇವತ್ತಾಗಿರುವಂಥ ಕಾನ್ಸೆಪ್ಟನ್ನು ಅಂದರೆ ಸ್ಕೂಲ್ಗೆ ಹೋದಾಗ ಇವತ್ತಾಗಿರುವಂಥ ಕಾನ್ಸೆಪ್ಟನ್ನು 15 ಮಿನಿಟ್ಸ್ ಓದಿ. ನೆಕ್ಸ್ಟ್ 15 ಮಿನಿಟ್ಸ್ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡಿ. ಆ ಕ್ವಶನ್ಸ್ ಆ ಕಾನ್ಸೆಪ್ಟ್ ಮೇಲೆ ಫ್ಲೋ ಚಾರ್ಟ್ಸನ್ನು ಮಾಡ್ಕೊಳ್ಳಿ, ಕೀವರ್ಡ್ಸನ್ನು ಮಾಡ್ಕೊಳ್ಳಿ, ಡಯಾಗ್ರಾಮ್ಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಸಾಮ್ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಕಾಯೋದಕ್ಕೆ ಹೋಗಬೇಡಿ. ಓಕೆ, ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಲೈಕ್ ದಟ್ ಓನ್ಲಿ. Today we'll completed the first chapter. Tomorrow we completed the second chapter. Then day after tomorrow also we completed the top chapter. But we have exam on the next day. We are starting reading on the day of exam. That is not happen because if we are going to do the concept 5 minutes today we are going to do a one page of chapter. Go on home, then read 1 page of that and solve the concept questions based on that for 15 minutes and read that concept for 15 minutes. After that you can make and you can go and do the flow charts and go and do the keywords, observe the diagrams,
Therefore, if you are doing like this 100%, you can able to score good marks. Okay, that is the study tip 1 you want to follow. Then study tip 2, master diagrams and formulae, draw diagrams neatly, practice labeling. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಆಗಿರ್ಬೋದು, ರೇ ಡಯಾಗ್ರಾಮ್ಸ್ ಆ್ಯಂಡ್ V is equal to I into R, P is equal to E, also memorize like this formulas. Okay, and human brain ಆಗಿರ್ಬೋದು, ಬ್ರೈನ್ ಇಲ್ಲ ಹ್ಯೂಮನ್ ಹಾರ್ಟ್, ಕರೆಕ್ಟಾ? ಬ್ರೈನ್ ಆರ್ ಹಾರ್ಟ್, ಈ ಎರಡರಲ್ಲಿ ಒಂದು ನಿಮ್ಮ ಎಕ್ಸಾಮ್ಗೆ ಬಂದೇ ಬರುತ್ತೆ. ಓಕೆ, ಮತ್ತು ಇದೆರಡರಲ್ಲೂ ಎರಡು ಬರುತ್ತೆ. ರೇ ಡಯಾಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಇದೆ, ಅದು ಎಲೆಕ್ಟ್ರಿಕ್ ಸರ್ಕ್ಯೂಟ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಹೌ ಟು ಸ್ಕೋರ್ ಹೈ ಮಾರ್ಕ್ಸ್ ಇನ್ ಸೈನ್ಸ್ ಅಂತ ನೋಡೋದಾದರೆ, ಫಸ್ಟ್ ರೀಡ್ ದ ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್. ನೀವು ಒಂದೇ ಸತಿ ಎಲ್ಲ ಓದೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಇದೊಂದು ನಿಮ್ಮ NCERT ಪೇಜ್ ಅಂತಂದರೆ ಇದಿಷ್ಟು ಇವತ್ತು ಮುಗಿಸಿದ್ದಾರೆ ಅಂತ ಅಂದರೆ 15 ಮಿನಿಟ್ಸ್ ಇದನ್ನು ಓದಿ. ಕರೆಕ್ಟಾ? NCERT ಲೈನ್ ಬೈ ಲೈನ್ ಓದಿದ್ರೆ ಅದು. ನೆಕ್ಸ್ಟ್ ಇದರಲ್ಲಿ ಏನಾದರೂ ಡಯಾಗ್ರಾಮ್ಸ್ ಇದ್ದರೆ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿ. ಇದ್ರ ಬೇಸ್ಡ್ ಏನಾದರೂ ನ್ಯೂಮರಿಕಲ್ಸ್ ಇದ್ದರೆ ನ್ಯೂಮರಿಕಲ್ಸನ್ನು ಪ್ರಾಕ್ಟೀಸ್ ಮಾಡಿ. ಕರೆಕ್ಟಾ? ಈ ಪೇಜಲ್ಲಿ ಬರುವಂಥ ಕ್ವೆಶನ್ಸನ್ನು ಹಾಕ್ಕೊಂಡು ಆನ್ಸರ್ಸನ್ನು ಸ್ಟೆಪ್ ವೈಸ್ ಬರೆಯೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಇದರಲ್ಲಿರುವಂಥ ಕಾನ್ಸೆಪ್ಟ್ಸ್ ಅನ್ನು ಚಾರ್ಟ್ಸ್ ಮುಖಾಂತರ, ಶಾರ್ಟ್ ನೋಟ್ಸ್ ಮುಖಾಂತರ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಇಫ್ ಯು ಆರ್ ಡೂಯಿಂಗ್ ಲೈಕ್ ದಟ್ 100% ಯು ಆರ್ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಈಗ ಒಂದು ಚಾಪ್ಟರ್ ಪೂರ್ತಿ ಮುಗೀತಪ್ಪ, ನೀವು ಅವತ್ತಿಂದ ಏನೇನಾಗಿದೆ ಅದೆಲ್ಲ NCERT ಲೈನ್ ಬೈ ಲೈನ್ ಓದಿದ್ದೀರಾ. ಇವತ್ತಿಂದ ಆಗಿರೋದು ಇವತ್ತು ಓದ್ಬಿಟ್ಟಿದ್ದೀರಾ, ಮೊನ್ನೆ ಆಗಿರೋದು ಇವತ್ತು ಓದ್ಬಿಟ್ಟಿದ್ದೀರಾ ಅಂದರೆ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ಒಂದು ದಿನ ಕೂತ್ಕೊಂಡು ಪೂರ್ತಿ ರಿವೈಸ್ ಮಾಡಿ, ಸಾಲ್ವ್ ಮಾಡಿರೋಂಥ ಕ್ವಶನ್ಸನ್ನು ಇನ್ನೊಂದು ಸತಿ ಸಾಲ್ವ್ ಮಾಡಿ, ಓಲ್ಡ್ ಡಯಾಗ್ರಾಮ್ಸನ್ನು ಒಂದು ಸತಿ ಪ್ರಾಕ್ಟೀಸ್ ಮಾಡಿ, ನ್ಯೂಮರಿಕಲ್ಸ್ ಇದ್ದರೆ ಪ್ರಾಕ್ಟೀಸ್ ಮಾಡಿ, ಆನ್ಸರ್ಸನ್ನು ಸ್ಟೆಪ್ ವೈಸ್ ಬರೆಯೋದಕ್ಕೆ ಪ್ರಯತ್ನ ಪಡಿ. ಈ ಕಾನ್ಸೆಪ್ಟನ್ನ ಅಂದರೆ ಆ ಚಾಪ್ಟರ್ನ ಚಾರ್ಟನ್ನು ಮಾಡಿಕೊಂಡು ಎಲ್ಲಾದರೂ ಪೇಸ್ಟ್ ಮಾಡ್ಕೊಳ್ಳಿ ಅಥವಾ ಶಾರ್ಟ್ ನೋಟ್ಸನ್ನು ಮಾಡಿಕೊಡಿ. ಓಕೆ, ಯಾ, this is the bridge course video. Science is all around us, therefore don't fear it, enjoy it. Subscribe to Namma SSLC Academy for complete chapter wise lessons, tips and fun tricks. Comment below your toughest science topic, we will help you with it. See you in the first lesson, that is chemical reactions and equation. Bye bye.